ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗಿನ ಭಯ ಇತ್ತು. ಅವ್ರು ನೋಡಿದ್ರೆ ಆ ರೋಡಲ್ಲೇ ಓಡಾಡ್ತಿರ್ಲಿಲ್ಲ. ನಿಮ್ ಜೊತೆ ಸ್ಕೂಲಿಂದ ರೋಡಿಂದ ಸ್ಕೂಲ್ ಅರ್ಧ ಕಿಲೋಮೀಟರ್ ಒಂದು 200 ಮೀಟರ್ ಒಳಗಿದೆ, ಆದ್ರೂ ಕೂಡ ಯಾರು ಓಡಾಡ್ತಿರ್ಲಿಲ್ಲ. ಮಾಸ್ಟರ್ ನೋಡ್ಬಿಟ್ರೆ ನಾಳೆ ಎಲ್ಲೋಗಿದೆ ಅಂತ ಕೇಳಿ ಉತ್ತರನೇ ಇಲ್ಲ, ಅಷ್ಟು ಮಟ್ಟಿಗೆ ಭಯ. ಅದನ್ನ ಸೆಂಟ್ರಲ್ ಜೈಲ್ ಅಂತ ಕರೆಯೋರು. ನಿಜಕ್ಕೂ ಕೂಡ ಇವತ್ತು ಕೂಡ ನಾನು ನೆನ್ಕೊಳ್ತೀನಿ, ಆ ಗುರುಗಳು ಹೆಸರು ಹೇಳ್ತಿದ್ರೆ ಮೈ ರೋಮಾಂಚನ ಆಗುತ್ತೆ. ಇವತ್ತಿನ ನನ್ನ ಸ್ಟೂಡೆಂಟ್ ಆದಾಗ ಏನ್ ಭಯ ಇತ್ತೋ ಅದೇ ಭಯ ಇಲ್ಲೂ ನನ್ನನ್ನು ಕಾಡುತ್ತೆ. ಅಂದ್ರೆ ಆ ತರ ಇತ್ತು. ಗುರುವೇ ನಿಮ್ಮನೆಂತೂ ನಾ ಮರೆವೆ, ಅವ್ರನ್ನ ಮರೀಲಿಕ್ಕೆ ಆಗೋದಿಲ್ಲ ಅಲ್ವಾ. ಗುರುಭ್ಯೋ ನಮಃ ಅಂತ ಹೇಳ್ತೀವಿ, ಗುರುವೇ ನಮಃ. ಈಗ ಗುರು ಏನ್ ಮಹಾ ಅಂತ ಅಲ್ವಾ, ಗುರು ಏನ್ ಮಹಾ. ಅದಕ್ಕೆ ನಾವು ಹಂಗ ಆಗೋಗಿದ್ದೀವಿ. ಹಂಗ ಅನ್ಬೇಕಾದ್ರೆ ಅದಕ್ಕೊಂದು ಕಾರಣ ಇದೆ ಅಲ್ವಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಯಾವಾಗ ಸ್ಕೂಲಲ್ಲಿ ಏಟ್ ಹೊಡಿತಾ ಇದ್ದೋ ಪೊಲೀಸ್ನವ್ರು ಚಾರ್ಜ್ ತಗೊಂಡಿರ್ಲಿಲ್ಲ. ನಾವು ಸ್ಕೂಲ್ ಹೊಡೆದು ನಿಲ್ಲಿಸ್ತೋ, ಈಗ ಬೂಟ್ ಏಟು ಲಾಠಿ ಏಟು ಅವರು SLC ಆದ್ಮೇಲೆ ತಗೋತಾವ್ರೆ ಚಾರ್ಜ್ ಅಲ್ವಾ. ಪರಿಸ್ಥಿತಿ ನೋಡಿ. ಅದಕ್ಕೆ ಎಷ್ಟೋ ಸರಿ ಹೇಳ್ತಾರೆ ಗುರುಗಳು ಕೊಂಬಿದೆಯಾ ಅಂತ. ಖಂಡಿತ ಕೊಂಬಿದೆ. ಗಾಕೊಂಬು ರಾಕೊಂಬರು ಹೇಳ್ಕೊಂಡಿದೆ ಗುರುಗಳಿಗೆ. ಅದಕ್ಕೆ ಗುರು ಅಂತ ಹೇಳೋದು. ಮತ್ತೆ ಗುರುವಿನ ತಾಕತ್ತಿದೆಯಲ್ಲ, ಅದು ಯಾರು ಕೂಡ ನಾವು ಅಲ್ಲೆಗಿಳಿಯಕ್ಕೆ ಹಾಕೋದಿಲ್ಲ. ಅದಕ್ಕೆ ನೀವು ಇರೋ ವೃತ್ತಿನ ಪ್ರೀತಿಸಿ. ನಮ್ಗೆ ಬೇರೆ ಏನೋ ಆಸೆ ಇತ್ತೇನೋ ನಿಜ, ಇಷ್ಟಪಟ್ಟಿದ್ದು ಸಿಕ್ಕದೇ ಇದ್ದಾಗ ಸಿಕ್ಕಿದ್ದನ್ನ ಇಷ್ಟಪಡಬೇಕು. ಇದೇ ಹೇಳ್ತೀನಿ. ಈಗ ಸ್ವಾಮಿ ದೇವನೇ ಲೋಕಪ್ಪ ಅಂದ್ರೆ ತೇನ ಮೋಸ್ತು ನಮೋಸ್ತುತ್ತೆ ಮುಂದೆ ಕೇಳ್ಬೇಕಿತ್ತು. ಅರ್ಧಂಬರ್ಧ ಕೇಳಿಸ್ಕೊಂಡಿದ್ದ. ನಾಳೆ ಬೆಳಿಗ್ಗೆ ಬಂದ್ರು, ಸ್ಟ್ಯಾಂಡರ್ಡ್ ಹೇಳಪ್ಪ ಅಂತದ್ದು. ಗಾಬರಿ ಭಯ. ಸ್ವಾಮಿ ದೇವನೇ ಲೋಕಪ್ಪ ಅಂದ್ರೆ ಏನೋ ಮುಸ್ತದೆ ಇನ್ನ 3 ವರ್ಷ ಬರೋವರೆಗೂ ಕೂಡ. ಆಮೇಲೆ ಏನಾಯ್ತು, 15 ದಿವಸ ಸ್ಕೂಲ್ಗೆ ಬರಲಿಲ್ಲ ಅವನು. ಯಾಕೆ ಬರಲಿಲ್ಲ ಅಂತ ಟೀಚರ್ಸ್ಗೆ ಕೇಳಿದ್ರೆ ಬರ್ತಾ ಇಲ್ವಲ್ಲಪ್ಪ, ಯಾಕೆ ಏನು ಅಂತ. ಅವನ ಮನೇಲಿ ನನ್ನ ಸ್ಕೂಲ್ ಮಾತ್ರ ಹೋಗಲ್ಲೇ. 1 ವಾರ ಆಯ್ತು, 10 ದಿವಸ ಆಯ್ತು, 15 ದಿವಸ ಆಯ್ತು. ಆಮೇಲೆ ಅವ್ರ ಅಪ್ಪ ಅಮ್ಮ ಕರ್ಕೊ ಬಂದ್ರು. ಯಾಕೆ ಸ್ವಾಮಿ ನಾವು ಬರ್ತಾ ಇಲ್ಲ ಕೇಳಿದ್ರೆ ಏನಂತಂದ್ರೆ ನಾನು ಮಾತ್ರ ಸ್ಕೂಲ್ಗೆ ಹೋಗುದಿಲ್ಲ. ಅಲ್ಲಿ ಏನಾಗಿದೆ, ಹುಡುಗರುಗಳು ಅವನ್ನೆಲ್ಲ ಹಾಡಕ್ ಬಂದ್ರೆ ಬೈಲಿ ಏನು ಮುಸ್ತದೆ ಅನ್ನೋದು. ಕರೆಕ್ಟಾಗಿ ಹೋದ್ರೆ ಅಲ್ಲೂ ಹಂಗೆ ಕರೆಯೋದು, ಒಂದು ಬದ್ರಾಗ ಹೋದ್ರೆ ಅಲ್ಲೂ ಹಂಗೆ ಕರೆಯೋದು. ಅವ್ನು ಒಂಥರ ಸೈಕಾಲಜಿಕಲಿ ನಾನು ಎಲ್ಲೂ ಹೋಗೋದೇ ಬೇಡ ಈ ತರ ಅಂತಲ್ಲ ಅಂತ ನೋಡಿ. ಒಂದ್ಸತಿ ಆ ಘಾಸಿ ಆಗೋದು ಎಷ್ಟು ಮಟ್ಟಿಗೆ. ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ನಾವು ಬೈಯುವಾಗ ಖಂಡಿತ ಅವ್ರು ಇದಾಗೋ ಘಾಸಿ ಆಗೋ ತರ ಬೈಬಾರ್ದು ನಿಜಕ್ಕೂ ಕೂಡ. ಯಾಕೆ ಅಂದ್ರೆ ನಾವು ಎಷ್ಟೋ ಸರಿ ಹೇಳ್ತೀವಿ, ಸರಿ ಇದು ಮುಗಿಸ್ಕೊಂಡು ನಾನು ಅಲ್ಲಿ ಬರ್ತೇನೆ. ಆಮೇಲೆ ಏನ್ ಮಾಡಿದ್ರು, ಕರೆದ್ರು, ಎಲ್ಲರೂ ಕರ್ಬಿಟ್ಟು ಈಗ ಹೊಡಿತಿರೋದು. ನಮ್ಗೆ ಒಂದೊಂದೇ ಹೊಡೆದ್ರು, ಅವ್ನಿಗೆ 4 ಹೊಡೆದ್ರು. ನೀನ್ ಕರೆಕ್ಟಾಗಿ ಹೇಳಿದ್ರೆ ಯಾವ ತರ ಇರ್ತಿತ್ತ, ನೀನು ತಪ್ಪಾಗಿ ಹೇಳಾಗಿತ್ತು, ನಿನ್ ಅಭ್ಯಾಸ ಆಗುತ್ತೆ ಅಂತೇಳಿ. ಅದಕ್ಕೆ ನಾವೇನೇ ಹೇಳ್ಕೊಡೋದಿದ್ರು ಕೂಡ ಕಡಿಮೆನೇ ಹೇಳ್ಕೊಡೋಣ, ತುಂಬಾ ಚೆನ್ನಾಗಿ ಹೇಳ್ಕೊಡೋಣ ಮಕ್ಕಳಿಗೆ. ನಾನು ಅದೇ ರೀತಿ ನಮ್ಮ TR ನಿರ್ಮಲಾ ಅಂತೇಳಿ ನನ್ನ ಮೆಚ್ಚಿನ ಟೀಚರ್, ಇಂಗ್ಲಿಷ್ ಅನ್ನ ಪಾಠ ಮಾಡ್ತಿದ್ವಿ. ಒಂದು 35 ವರ್ಷ ಸರ್ವಿಸ್ ಮಾಡಿದ್ದಾರೆ. TRN ಅಂತ, TR ನಿರ್ಮಲಾ ಅಂತೇಳಿ. ನೋಡಿ ಇವತ್ತು ಅವ್ರು ಇಲ್ಲ, ಅವರು ಹೇಳ್ಕೊಟ್ಟಂತ ಜ್ಞಾನ ಬುದ್ಧಿ, ಆ ಜ್ಞಾನ ಭಿಕ್ಷೆ, ಆ ಜ್ಞಾನ ಸಂಪತ್ತು ದಾರಿ ಹಿಡಿದಿದ್ದಾರಲ್ಲ, ಅದು ನನ್ನೊಟ್ಟಿಗೆ ಇವತ್ತಿಗೆ ಇದೆ ಅಲ್ವಾ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅಲೆಕ್ಸಾಂಡರ್ ಚಕ್ರವರ್ತಿಯನ್ನು ನೆನ್ಕೋತೇನೆ. ನೋಡಿ, ಅವರು ಮಹಾನ್ ಸುಹೃದ್ರೂಪಿ ಅಲೆಕ್ಸಾಂಡರ್ ಚಕ್ರವರ್ತಿ. ಯುದ್ಧ ಕಲೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ತಂದೆಯಿಂದ ಬಂದಂತ ಬಳುವಳಿ. ಆದ್ರೆ ಅವ್ರಿಗೆ ಅರಿಸ್ಟಾಟಲ್ ಅವ್ರ ಗುರು ಬರ್ಬೇಕಾದ್ರೆ ದೀರ್ಘದಂಡ ಪ್ರಣಾಮ ಮಾಡ್ತಾನೆ, ಗುರುಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊತಾನೆ. ಒಬ್ಬ ಕುಚೇಷ್ಟೆ ಮಂತ್ರಿ ಇರ್ತಾನೆ, ಏನ ಬಡಪಾಯಿ ಮೇಷರು ಅಷ್ಟೊಂದು ತಲೆ ಕೆಡಿಸ್ಕೊತೀನಿ ಇದ್ದಾಗ ಅವನೊಂದು ಮಾತು ಹೇಳ್ತಾನೆ, ಅನ್ನದಾನ ಕ್ಷಣ ಮಾತ್ರ. ಮಧ್ಯಾಹ್ನ ಊಟ ಮಾಡಿದ್ದೀವಿ, ಒಂದು ಅರ್ಧ ಗಂಟೆ ಹೊಟ್ಟೆ ಹಸಿವಾಗುತ್ತೆ. ವಸ್ತ್ರದಾನ ದಿನ ಮಾತ್ರ, ಬಟ್ಟೆ ಹಾಕೋತೀವಿ 6 ತಿಂಗಳು, ವರ್ಷ, 2 ವರ್ಷ. ಕನ್ಯಾದಾನ ಯುಗ ಮಾತ್ರ, ಮದುವೆ ಮಾಡಿ ಸಂಸಾರ ಮಾಡ್ತೇವೆ ಒಂದು 50 ವರ್ಷ, 60 ವರ್ಷ. ವಿದ್ಯಾದಾನ ಜನ್ಮ ಜನ್ಮಾಂತರಂ ಅಂದ್ರೆ ಅವ್ರು ಹೇಳ್ಕೊಟ್ಟಂತ ವಿದ್ಯೆ ಇವತ್ತು ಅವರಿಲ್ಲ, ನನಗೆ ದಕ್ಕಿದೆ. ನಾನು ನಿಮ್ಗೆ ಹೇಳ್ತೀನಿ, ಈಗಿರೋದಿಲ್ಲ, ಸೂರ್ಯ ಚಂದ್ರ ಇರೋವರೆಗೂ ಹೋಗುತ್ತೆ. ಇವತ್ತು ನನ್ನ ಸೌಂದರ್ಯ ಒಂದು ದಿವಸ ಮಾಸೋಗುತ್ತೆ, ನನ್ನ ಸಂಪತ್ತು ಒಂದು ದಿವಸ ನಾನು ಕಳ್ಕೊತೇನೆ, ಒಂದು ದಿವಸ ನನ್ನ ಕಲರು ಕಡಿಮೆ ಆಗ್ಬೋದು, ಒಂದು ದಿವಸ ಎಲ್ಲವನ್ನ ನಾನು ಬಿಟ್ಟು ಹೋಗ್ತೀನಿ ಆದ್ರೆ ಅಂತೇಳಿ ಹೇಳ್ತಾನೆ. ನೋಡಿ, ಅದಕ್ಕೆ ಹೇಳೋದು ದೊಡ್ಡವರ ದೊಡ್ಡ ಗುಣಗಳು. ನಾವು ಒಂದೊಂದ್ಸರಿ ಒಂದು ಸಣ್ಣದು ಬಂದ್ಬಿಟ್ರೆ ತುಂಬಾ ಬೇಗ ಬಿಡ್ತೀವಿ ಅಲ್ವಾ. ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಯಾರನ್ನಾದ್ರೂ ಆಗ್ಲಿ
ಕೆಲಸ ಸೇರಿದ 3 ವರ್ಷ, ಮದುವೆ ಆದ 3 ವರ್ಷ ಅವನ್ನ ಮಾತಾಡಿಸ್ಬಾರ್ದು.